ಮದುವೆ ವಿಚಾರದ ಏನಾದರೂ ಮಾತುಕತೆ ನಡೀತಾ ಇದೆ ಮನೆ ಕಡೆ? ಆ ಥರ ಏನೂ ಇಲ್ಲ. ನಮ್ಮ ಮಮ್ಮಿ ಆರಾಮ್ಸೆ ನಿಂಗೆ ಯಾವಾಗ ಬೇಕು ಅಲ್ಲ, ಯಾವಾಗ ಮದುವೆ ಆಗಬೇಕು ಅಂತ ಅನ್ಸುತ್ತೆ ಅಂದರೆ ಓಕೆ ಅಂತ ಅಂತಾರೆ, ಅಥವಾ ನಾನು ಹೇಳಿದ್ರೆ. ಬಟ್ ರೈಟ್ ನಾವು ನನಗಂತೂ ಸ್ವಲ್ಪ ಭಯ ಇದೆ, ನಂಗೆ ಮತ್ತೆ ಮದುವೆ ಆಗಬೇಕು ಆ ಥರ ಎಲ್ಲ ಥಾಟ್ಸ್ ಇಲ್ಲ. ನಿನಗೆ ಹೆಂಗ ಅನಿಸ್ತದವ ಇವಾಗ ಮದುವೆ ಮಾಡ್ಕೋಬೇಕಂತ? ಇನ್ನೊಂದಿಬ್ಬರು ನಾಳೆ ಮಾಡಬೇಕಲ್ಲ, ಅವೊಂದಿಬ್ಬರು ಸಾಯ್ಬೇಕಲ್ಲ ಹುಡುಗರು. ಇದೇ ಅಪ್ಪರ್ಗೆ ಬಿದ್ರು ಹುಡುಗಿಯರು, ಈಗಿನ ಕಾಲದ ಹುಡುಗಿಯರ ಅಂತಾರ. ಏನ್ ಹೇಳ್ಬೇಕು ನಿಮ್ಗ? ನಮ್ಮ ಚಂದನ್ ಶೆಟ್ಟಿ ಸರ್ನ ಹಾಳು ಮಾಡಿಟ್ರಿ, ಇವಾಗ ಇನ್ನೊಂದಿಬ್ಬರು ನಾಳೆ ಮಾಡು ಹೋತಾರ ಒಯ್ಕಂತ. ಮತ್ತೆ ಈ ನೆಕ್ಸ್ಟ್ ಇನ್ನೊಂದು ಯಾವ ಮದುವೆ ಆತಲ್ಲ ಅವ್ನು ಕೂಡ ಒಂದ್ ಸ್ವಲ್ಪ ನೆಟ್ಟಗೆ ಬಾಳೆ ಮಾಡು, ಇಲ್ಕಂದ್ರೆ ಮೆಟ್ಟ ತಗೊಂಡ್ ಹೊಡಿತಾರ ನೋಡು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬೆಂಕಿ ಭಾಷಣ. ದೇಶದ ಭವಿಷ್ಯವನ್ನ ಕೇಂದ್ರ ಸರ್ಕಾರ ಶರಣಾಗತಿ ಮಾಡಿಸಿದೆ, ಅಮೆರಿಕಾಗೆ ಭಾರತವನ್ನ ಮಾರಿದ್ದಾರೆ ಅಂತ ರಾಹುಲ್ ಕಿಡಿಕಾರಿದ್ದಾರೆ. ಯಾವ ನೀ ಮಾತು ಹೇಳ್ತಾನೆ ಗೊತ್ತಾ? ಕಿಸಿಯಕ್ಕಾಗದೆ ಇದ್ದವ್ ನೀ ಮಾತುಗಳನ್ನ ಹೇಳ. ಸಾವು ನೀನೆಲ್ ಸಾಯ್ತೀಯ ಮಂಜ, ನೀನೇ ಜನರಿಗೆ ಹಿಂಸೆ ಕೊಟ್ಟಿ ಸಾಯಿಸ್ತಿದ್ಯ ಅಮ್ಕುಣುಕು ಅನ್ಕೊಂಡ್. ಅಲ್ಲ ಗುರು, ಕತ್ಲೆಗೆ ಹೋದ್ರೆ ನೀನೇ ಕಾಣಿಸಲ್ಲ, ಇನ್ನ ಹುಡುಗಿನ ಹೆಂಗ್ ಕಾಪಾಡ್ತೀಯ ನೆರಳಲ್ಲಿ? ಫಸ್ಟ್ ನನ್ ಮಾತು ಕೇಳು, ತಗೋ ಈ ಫೆರಳುಳ್ಳಿ ಹಾಕೊಂಡ್ ಬೆಳಗಾಗು, ಆಮೇಲೆ ನೀನ್ ಕಾಪಾಡ್ತೀಯ ಅಮುಕು ಮಾಡ್ತೀಯ, ಅದೆಲ್ಲ ನಿನಗ್ ಬಿಟ್ಟಿದ್ದು. ನಿಂಗ್ ನಂಬಿಕೆ ಅಂದ್ರೆ ಈ ವಿಡಿಯೋ ನೋಡ್ಕೊಂಬ, ಗೊತ್ತಾಗುತ್ತೆ. ನೋಡಿ ಸರ್, ಜಿರಾಫೆ ಹೌದು, ಇದೆಲ್ಲ ನೀವೆಲ್ಲೂ ನೋಡಕ್ಕೆ ಚಾನ್ಸ್ ಇಲ್ಲ. ದೊಡ್ಡ ಜಿಂಕೆ ನೋಡಿ ಸರ್, ಜಿರಾಫೆ. ಯಾವುದೇ ಒಂದು ಸಂಬಂಧ ದೀರ್ಘಕಾಲ ಉಳಿಬೇಕು ಅಂದ್ರೆ ಕಣ್ಮುಂದೆ ಮಾತ್ರ ಅಲ್ಲ, ಬೆನ್ನಿಂದೆ ಕೂಡ ಪ್ರಾಮಾಣಿಕವಾಗಿರ್ಬೇಕು. ಅಕ್ಕ ಬರ್ತೀನಿ ತಾಳು, ಇನ್ನೊಂದು ವಿಡಿಯೋ ಇದೆ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೇ 1000 ಜನ ಸ್ಟೋರಿ ನೋಡಿದ್ರು ಕಣ್ ಮಾತ್ರ ಅದೊಂದೇ ಅಕೌಂಟ್ ನ ಹುಡುಕ್ತಾ ಇರುತ್ತೆ. ಅಕ್ಕ ಏನಕ್ಕ ನೀನು ಒಂದ್ ಕಡೆ ನೋಡಿದ್ರೆ ಕಣ್ ಮುಂದೆ ಬೆನ್ನಿಂದೆ ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳ್ತೀಯ, ಇನ್ನೊಂದ್ ಕಡೆ ನೋಡಿದ್ರೆ ಒಂದ್ ಅಕೌಂಟ್ಗೋಸ್ಕರ 1000 ಅಕೌಂಟ್ ನ ಫಾಲೋ ಮಾಡಿದೀನಿ ಅಂತ ಹೇಳ್ತೀಯ. ಅಲ್ಲ, ನೀನು ಆ ಒಂದ್ ಅಕೌಂಟ್ ನೇ ಹುಡುಕ್ತಾ ಇದ್ರೆ 1000 ಅಕೌಂಟ್ ನ ಫಾಲೋ ಮಾಡಿದ್ರೆ ತಾನೇ 1000 ಜನ ಸ್ಟೋರಿ ಬರೋದು. ಫಾಲೋ ಏನಕ್ಕೆ ಮಾಡ್ಬೇಕು? ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ? ಯಾವನವನ್ಗೆ ಪರ್ಮಿಷನ್ ಕೊಟ್ಟಿರೋದು? ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ? ನೀನು ಪರ್ಮಿಷನ್ ಬಗ್ಗೆ ಮಾತಾಡ್ತೀಯಾ? ವರಾನ್ಗಟ್ಟಲೆ ಕುತ್ಕೊಂಡು ಟಿವಿ ಮುಂದೆ ನಾಯಿ ಬೊಗಳ್ದ್ರಲ್ಲ ಇವರಿಬ್ರು, ಅವಾಗ ಪರ್ಮಿಷನ್ ಕೊಟ್ಟವ್ರು ಯಾರು? ಇಮೋಷನಲ್ ಡ್ಯಾಮೇಜ್. ಲೀಲಾ ಕೊಟ್ಲಾ? ಮಂಜು ಕೊಟ್ಲಾ? ಏನು ಮಂಜು ಕೊಟ್ಲಾ? ನಾವ್ ಇಷ್ಟ ದಿನ ಇವನ್ನ ಗಂಡ್ಸು ಅನ್ಕೊಂಡಿದ್ದೆ, ಇವನ್ ಗಂಡ್ಸಲ್ವಾ? ಅದಕ್ಕೆ ಲೀಲಾ ಅರ್ಥ ಆಯ್ತು ಅನ್ಸುತ್ತೆ. ಒಬ್ರು ಸಹ ಲೀಲಾ ಮಂಜು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದಾರಲ್ವಾ? ನಿಮ್ಮನೇಲಿ ಹೆಣ್ಮಕ್ಳು ಸಾಚನ? ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರಾ? ನೀವೆಲ್ಲ ಸಾಚವಾಗಿದ್ದೀರಾ? ಆಯ್ತು, ನಾವು ನಮ್ ಮನೇಲಿ ಹೆಣ್ಮಕ್ಳು ಸರಿಯಾಗಿರೋದಕ್ಕ ನಾವ್ ವಿಡಿಯೋ ಮಾಡಕತ್ತಿರೋದು. ನಿಮ್ಮಂಗ TRP ಗೋಸ್ಕರ ರೋಡ್ನಾಗ 3 ಬಿಟ್ಟು ನಿಂತಿಲ್ಲ. ಅವ್ರವ್ರ ಪರ್ಸನಲ್ ವಿಷಯನ ಅವ್ರ ತಿಕ್ಕದೊಳಗೆ ಇಟ್ಕೊಳಕ್ ಹೇಳ, ಸೋಷಿಯಲ್ ಮೀಡಿಯಾದಾಗ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರು ವಿಡಿಯೋ ಮಾಡುದ ಹಾಕುದ ತಪ್ಪ, ಮತ್ತ ನೀ ನಮ್ ತಪ್ಪತ್ ಮಾತಾಡ್ತಿ. ನಾವು ಟ್ರೋಲ್ ಮಾಡವ್ರ ಏನ್ ಮಾಡ್ಕೋತೀರಿ? ಇವಾಗೆಲ್ಲ ಮಂಚ ಅಂತ ನಮ್ ಲೈಫಲ್ಲಿ ಮಂಚ ನೋಡ್ಲಿಲ್ಲ, ಪಪ್ಸದ ಟೇಬಲ್ ಮೇಲೆ ಐಟಲ್ ಮಲಗು, ತಗಡೆ ಬಿದ್ರೆ ಬೋಲ್ಡ್ ಹೊಡೆದೋಗೋದು, ಓವನ್ ಅಲ್ಲಿ ಮಲಗುವುದು, ನನ್ ಮೇಲೆ ಆಣೆ ಇಟ್ಟು ಬಿಸಿ ಓವನ್, ಸೌದೆ ಒಲೆ ಕೆಲಸ, ಸಾವಿರಾರು ಆರ್ಯವರ್ಧನೆ ಸುಮ್ನೆ ಬಂದಿಲ್ಲ ಸರ್. ಕಬ್ಬಣ ತರ ಆಗಿ, ಬೆಳ್ಳಿ ತರ ಆಗಿ, ಬಂಗಾರ ತರ ಕಾದು ಡಿಸೈನ್ ಆಗಿದೆ ಅಷ್ಟೇ. ಯಾವ್ದೋ ಅದಕ್ಕೆ ಮುಂಚೆ ನಾವು ಕಬ್ಬಣದ ಕಾದಿದೀವಿ. ಅದನ್ನ ಬಡದು ತಟ್ಟಿ ಅದಕ್ಕೆ ಕತ್ತಿ ಆಗಿದೆ. ಕಾದಿರೋದಕ್ಕೆ ಅದು ಬಂಗಾರ ಆಗಿದ್ದೀವಿ. ಆರ್ಯ ಅನ್ನೋದ್ರಲ್ಲಿ ಏನ್ ವಿಶೇಷತೆ ಇದೆ ಅಂದ್ರೆ, ಸೊನ್ನೆ ಕಂಡಿಡಿದ್ದು ಆರ್ಯಭಟ್ರು, ಆರ್ಯಭಟ ಸೊನ್ನೆ ಕಂಡಿಡಿದ್ದು. ಸೊನ್ನೆ ಅಕ್ಕಪಕ್ಕದಲ್ಲಿರೋ ನಂಬರ್ ಎಲ್ಲ ಕಂಡಿಡಿದವರು ಆರ್ಯವರ್ಧನ್. ಎಲ್ರಿಗೂ ನಮಸ್ಕಾರ. ಯಾರು ಈ ವಿಡಿಯೋ ಸ್ಕಿಪ್ ಮಾಡ್ಬೇಡಿ, ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ. ಎಷ್ಟು ಜನ ನಿನ್ನೆಯಿಂದ ಟ್ರೋಲ್ ಮಾಡ್ತಾರೋದು ನೀವೆಲ್ಲಾರು ಹೊಳ್ಳ ದೂರ ಆಗ್ಬಿಡ್ತಾರ? ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ? ನಿಮ್ಮನೇಲಿ ಹೆಣ್ಮಕ್ಳು ಸಾಚನ? ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರಾ? ಕಲರ್ಸ್ ಕನ್ನಡ ಡೈರೆಕ್ಟರ್ ಪಾಪಂ ಶಾಂತಂ ಪ್ರತಿಯೊಬ್ಬರ ಮೇಲೇನು ನಾನೇ ಲೀಗಲ್ ಆಕ್ಷನ್ ತಗೊಳ್ತೀನಿ. ಆಗಿರೋ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಲೀಲಕ್ಕೂ ಮಂಜಣ್ಣನ್ನು ನಮ್ ಜನ ರೋಸ್ಟ್ ಮಾಡಿರೋ ರೇಂಜ್ಗೆ
ಸಂಧ್ಯಕ್ಕ ಬೇಜಾರ್ ಮಾಡ್ಕೊಂಡು ಇವಾಗ ಬಂದು ನಮ್ಗಳಿಗೆ ಬೈಯೋ ಕೆಲಸ ಮಾಡ್ತವ್ರೆ. ಸಂಧ್ಯಕ್ಕ ನಾನ್ ನಿಜವಾಗ್ಲೂ ಹೇಳ್ತೀನಿ ಕಣಕ್ಕ, ನಾನ್ ಈ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಯಾವಾಗ ನಿಮ್ಮ ಕೆಲವೊಂದು ಮಾತುಗಳು ನಮ್ಮ ಕರ್ಣಗಳಿಗೆ ಬಿದ್ವೋ ನಾನ್ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ ಇವಾಗ ಬಂದಿದೆ. ಅಲ್ಲ ಸಂಧ್ಯಕ್ಕ, ನೀವು ಲೀಲುನ್ನು ಮಂಜನ್ನು ರೋಸ್ಟ್ ಮಾಡ್ತಿದ್ದೀರಾ, ಟ್ರೋಲ್ ಮಾಡ್ತಾ ಇದ್ದೀರಾ, ಅವ್ರು ಬದ್ಲಾಗೋರ್ಗೊಂದು ಅವಕಾಶ ಕೊಡ್ತಿಲ್ಲ ಅಂತ ಏನೇನೇನೇನೋ ಮಾತಾಡ್ತಿರಲ್ಲ. ಅಷ್ಟೊಂದು ಬದಲಾಗಬೇಕು ಅಂತ ಡಿಸೈಡ್ ಆಗಿರೋರು ಲೀಲಕ್ಕ ಮಂಜಣ್ಣ ಇಬ್ರು ಕೂಡ ಇನ್ಸ್ಟಾಗ್ರಾಮ್ ನ ಡಿಆಕ್ಟಿವೇಟ್ ಮಾಡ್ಕೊಂಡು ಇವ್ರು ಮಾಡೋ ವಿಡಿಯೋಗಳನ್ನ ಅವ್ರಿಗೆ ಕಳಿಸ್ಲಿ, ಅವ್ರು ಮಾಡೋ ವಿಡಿಯೋಗಳನ್ನ ಇವ್ರಿಗೆ ಕಳಿಸ್ಲಿ. ಅವಾಗ ಯಾವ ನನ್ ಮಗ ಬೈತಾನೆ? ಅಲ್ಲ ಕಣಕ, ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀವುಗಳು ಯಾರು ಅಂತ ಕೇಳ್ತಿರಲ್ಲ. ಅವ್ರ ಮನೇಲಿ 4 ಗೋಡೆ ಮಧ್ಯೆ ಜಗಳಾಡ್ಬೇಕಾರೆ ಯಾರಾದ್ರೂ ಹೋಗಿ ಕೇಳಿದ್ರೆ ಏಯ್ ಬೋಳಿ ಮಗನೆ ಯಾಕೋ ನೀ ನಮ್ಮ ಮನೆ ವಿಚಾರಕ್ಕೆ ಬತ್ತೀಯ ಅಂತ ಕೇಳ್ಬೋದು. ಆದ್ರೆ ಅವ್ರ ಮನೇಲಿ ನಡೆಯೋ ವಿಚಾರಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ವಿಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಅದು ಸಮಾಜದ ಸ್ವತ್ತು ಅಂತ ಬಂದ್ಬಿಡುತ್ತೆ. ಅದ್ರ ಮೇಲೆ ಯಾರು ಬೇಕಾದ್ರೂ ಕಾಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡೋರು ಪಾಸಿಟಿವ್ ಆಗು ಮಾಡ್ತಾರೆ, ನೆಗೆಟಿವ್ ಆಗು ಮಾಡ್ತಾರೆ. ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇದ್ದವ್ರು ಮಾತ್ರ ಇಲ್ಲಿರ್ಬೇಕು. ಇಲ್ವಾ ಮುಚ್ಕೊಂಡು ಮನೇಲಿ ದೇವ್ರ ಜಪ ಮಾಡ್ಕೊಂಡು ಆರಾಮಾಗಿರ್ಬೇಕು. ಅಲ್ಲ ಸಂಧ್ಯಕ್ಕ, ಲೀಲಕ್ಕ ಮತ್ತೆ ಮಂಜಣ್ಣಂಗ್ ಮಾತ್ರ ಇದರಿಂದ ಅವ್ರಿಗೆ ಏನೂ ಸಿಕ್ತಿಲ್ಲ, ದುಡ್ಡು ಬರಲ್ಲ, ಫಾಲೋವರ್ಸ್ ಇಂದ ಯಾರು ಕಾಸು ಕೊಡಲ್ಲ ಅಂತ ಹೇಳ್ತಿರಲ್ಲ. ಈ ಟ್ರೋಲ್ ಮಾಡೋರು, ರೋಸ್ಟ್ ಮಾಡೋರು ಇವ್ರುಗಳಿಗೆ ಲಕ್ಷ ಕೋಟಿ ಬಂದ್ ಅಕೌಂಟ್ ಅಲ್ಲಿ ಬೀಳ್ತೈತಾ? ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಿ ಅಂತ ಅಷ್ಟು ಸರಿ ಬಡ್ಕೊಡ್ತಿರಲ್ಲ. ಏನ್ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಅಂತ? ಅಲ್ಲ, ಗಂಡ ಹೆಂಡತಿ ನ್ಯೂಸ್ ಚಾನೆಲ್ ಗಳಿಗೆ ಬಂದು ಜಗಳಾಡೋದು ಬಿಟ್ಟೋಯ್ತೀನಿ ಅನ್ನೋದು ಇದು ನಿಮ್ ಪ್ರಕಾರ ಟ್ಯಾಲೆಂಟು? ಅಂದ್ರೆ ವರ್ಷಗಟ್ಲೆಯಿಂದ ಕಷ್ಟಪಟ್ಕೊಂಡು ಜನನ ನಗ್ಸ್ಕೊಂಡು ಎಂಟರ್ಟೈನ್ ಮಾಡ್ತಿದಾರಲ್ಲ, ಅದು ನಿಮ್ ಪ್ರಕಾರ ಟ್ಯಾಲೆಂಟ್ ಅಲ್ಲ. ಜನ ಇವ್ರಿಗೆ ಸಪೋರ್ಟ್ ಮಾಡ್ತಿರೋದು ಒಂದೇ ಒಂದು ಕಾರಣಕ್ಕೆ, ಇವ್ರ ಜಗಳ ಜನಕ್ಕೆ ಕಾಮಿಡಿ ಆಗಿ ಕಾಣಿಸ್ತಿದೆ ಅಂತ. ಅಲ್ಲ ಕಣಕ, ಅವ್ರಿಬ್ರು ಏನಾದ್ರು ನಿಜವಾಗ್ಲೂ ಬದಲಾಗಿದ್ದಾರೆ ಅಂದಿದ್ರೆ ಶಾಂತಂ ಪಾಪಂ ಅಲ್ಲಲ್ಲ, ಈ ಪಾಪಂ ಶಾಂತಂ ಸೀರಿಯಲ್ ಎಪಿಸೋಡ್ ನ ಡೈರೆಕ್ಟರ್ ಇದಾರಲ್ಲ, ಅವ್ರ ಮೇಲೆ ಹೋಗಿ ಲೀಗಲ್ ಆಕ್ಷನ್ ತಗೋಬೇಕಿತ್ತು. ಅದನ್ ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದು ಗೊಳೋ ಅಂತ ಹೊತ್ಕೊಂಡು ಬಿಟ್ಟೋಯ್ತೀನಿ ಅಂದ್ರೆ ನಮ್ ಜನ ಬಿಟ್ಬಿಡ್ತಾರ? ನಾನ್ ಹೇಳೋದಿಷ್ಟೇ, ನಿಮ್ ಮನೆ ಸಂಸಾರದ ಗುಟ್ಟುಗಳು 4 ಗೋಡೆ ಮಧ್ಯ ಇದ್ದಾಗ ಯಾವ ನನ್ನ ಮಗನು ನಿಮ್ ಸಂಸಾರದ ಬಗ್ಗೆ ಮಾತಾಡೋ ಧೈರ್ಯ ಮಾಡಲ್ಲ. ಒಂದ್ಸರಿ ಹೊಸದಾಟ ಆಚೆ ಬಂದ್ರು ಎಲ್ರು ತಲೆಗೊಂದು ಮಾತಾಡ್ತಾರೆ, ನನ್ನ ಸೇರಿಸ್ಕೊಂಡೆ ಹೇಳ್ತಾ ಇರೋದು. ಇದ್ರ ಮೇಲೂ ನೀವು ನನ್ ಸಂಸಾರ, ನನ್ನ ಇಷ್ಟ, ನಾನ್ ರೋಡಿಗೆ ಬಂದೆ ಜಗಳಾಡ್ತೀನಿ, ಕೇಳಕ್ ನೀನ್ ಯಾವನಲ್ಲೇ ಅಂತ ನನಗ್ ಕೇಳ್ತೀರಾ ಅಂದ್ರೆ ಒಳ್ಳೇದಾಗ್ಲಿ. ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಧ್ವನಿ ಎಲ್ಲಿ ಎತ್ತಬೇಕು ಅಲ್ಲಿ ಎತ್ತಿದ್ರೆ ನನಗೂ ತುಂಬಾನೇ ಖುಷಿ. ಯಾಕಪ್ಪ ಅಂತ ಹೇಳಿದ್ರೆ, ಇವ್ರನ್ನ ಫಾಲೋ ಮಾಡುವಷ್ಟು ಗತಿ ಕೆಟ್ಟೋಗಿಲ್ಲ ನಾನು. ನನ್ನ ಐಡಿಯಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಗಂಡ ಹೆಂಡತಿನ ಫಾಲೋ ಮಾಡುವಷ್ಟು ಗತಿ ಕೆಟ್ಟೋಗಿಲ್ಲ ನಾನು. ಆಯ್ತಾ? ಯಾವಳ ಅವಳು ಅಲ್ಲ, ಯಾವಳ ಇವಳು, ಜ್ಯೋತಿನೇ ಇವಳು. ಆಯ್ತಾ? ನಿಮ್ಗೂ ಮೋಸ್ಟ್ಲಿ ಗೊತ್ತಿರುತ್ತೆ ಅನ್ಸುತ್ತೆ ಮೇಡಮ್, ಸಂಧ್ಯಾ ಮೇಡಮ್ ಅವರೇ. ನೀವು ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳಿದ್ರೆ ಬೆಟರ್. ದಿನ್ನು ವಿಡಿಯೋ ಮಾಡಿ ಹಾಕಿದವ್ರು ಯಾರು ಅವ್ರ ಐಡಿನಲ್ಲಿ ಮೈನ್ ಮೊದಲನೇ ಪಾಯಿಂಟ್ ನಂದು. ಆಯ್ತಾ? ವಿಡಿಯೋ ಮಾಡಿ ಅವ್ರು ಹಾಕಿರೋದಕ್ಕೆ ನಮ್ಗಳಿಗೆ ವಿಡಿಯೋ ಶೇರ್ ಮಾಡೋ ಜನಗಳು. ನಾವು ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಅಂತಾನೆ ಐಡಿ ಮಾಡಿರ್ತೀವಿ. ಇವಾಗ ನೀವು ಹಂಗೆ ತಾನೇ ಮಾಡಿರೋದು ಐಡಿನ. ನೀವೇನಾದ್ರು ನಿಮ್ ಸ್ವಂತ ವಿಷಯಗಳೇನಾರು ಹಾಕೊಂಡಿದ್ದೀರಾ, ರೀಲ್ಸ್ ಮಾಡೋದು ಹಾಕೊಂತ ಇದ್ದೀರಾ? ಏನ್ ಮಾಡ್ತಾ ಇದೀರಾ ಮೇಡಮ್? ನೀವು ಏನ್ ಮಾಡ್ತಾ ಇದೀರಾ ಹೇಳಿ? ನೀವು ಬೇರೆಯವ್ರು ಮಾತಾಡೋದು ಮಾತಕ್ಕೆ ತಾನೆ, ಬೇರೆ ಕಾಂಟ್ರವರ್ಸಿ ಇರುತ್ತಾನೆ ನೀವು ವಿಡಿಯೋ ಮಾಡೋದು. ಅದೇ ತರ ನಮಗೂ ಕೂಡ ಬೇರೆಯವರು ವಿಡಿಯೋಗಳನ್ನ ಕಳಿಸ್ಕೊಡ್ತಾರೆ, ನಾವು ಕೂಡ ಅದೇ ತರ ವಿಡಿಯೋ ಮಾಡಿ ಹಾಕ್ತಿವಿ. ಅದ್ರೇನು ಅವಳು ಜ್ಯೋತಿ ಪೀಡೆ ಅಂತೆಲ್ಲ ಬೈದವಳೆ ಅಂತ? ಹೌದು ಮೇಡ, ಬೆಳಿಗ್ಗೆ ಎದ್ದ ತಕ್ಷಣ 45,000 ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ ತಗೊಂಡು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಶಿವನೇ ನಾರಾಯಣ ಗೋವಿಂದ ಅಂದ್ಬಿಟ್ಟು ದೇವ್ರು ನೋಡ್ಬೇಕು ಅಂತ ಬಂದ್ರೆ ಇವ್ರು ಮಾಡೋ ಕೆಲಸ ಏನ್ ಗೊತ್ತಾ? ಚಿನ್ನು ಬಂಗಾರ ನೀನ್ ಹೇಳಕ ಬೇಡ, ನೀನ್ ಸತ್ತ ಬೇಡ ಅಂತ. ಅದನ್ನು ತೋರಿಸ್ತೀನಿ ಇರಪ್ಪ ಒಂದ್ ನಿಮಿಷ. ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡೋ ಪರ್ಮಿಷನ್ ಕೊಟ್ಟವ್ ಯಾರು ನಿನಗೆ? ಲೀಲಾ ಕೊಟ್ಲಾ, ಮಂಜು ಕೊಟ್ಲಾ? ಒಬ್ಬ ಪರ್ಸನಲ್ ಲೈಫ್ ಮೇಡಮ್ ನೀವ್ ಹೇಳಿದ್ರಲ್ಲ ಮೇಡಮ್, ನಮ್ಗೆ ಮೇಲಿಂದ ಆಕಾಶದಿಂದ ಉದ್ರಿಲಿಲ್ಲ ಮೇಡಮ್. ಈ ವಿಡಿಯೋ ನೋಡಿ ಮೇಡಮ್ ಸ್ವಲ್ಪ. ಗೊತ್ತಿಲ್ಲ. ಆಮೇಲೆ ಇದನ್ನ ಎಲ್ಲ ಪ್ರತಿಯೊಬ್ರು ವಿಡಿಯೋ ನೋಡಿದಿರಲ್ವಾ? ಯಾಕೆಂದ್ರೆ ನೋಡಿದ್ರೆ ಯಾರಿಲ್ಲ, ಎಲ್ಲಾರು ಟ್ರೋಲ್ ಮಾಡ್ತಾ ಇದಾರೆ. ಸ್ಪೆಷಲ್ ಆಗಿ ಮದ್ದೂರ್ ಜ್ಯೋತಿ ಒಬ್ಳನೆ ಏನು ಇವಳನ್ನ ತಗೊಬಂದು ಕುಂಡಿಸ್ಕೊಂಡು ನೈಡಿ ಕೂತ್ಕೊಳ್ಳಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ ತಗೊಂಡು ನಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಇವಳು ಅವಳನ್ನ ಕರ್ಕೊಂಡ್ ಕುಂಡಿಸ್ಕೊಂಡು ಮಾಡಕ್ ಕೆಲಸ ಇಲ್ದಾನೆ ಎಲ್ಲ ಕುತ್ಕೊಂಡು ಇಲ್ಲಿ ವಿಡಿಯೋ ಮಾಡೋದು ಸರಿನಾ? ಸ್ವಲ್ಪ ಸೆನ್ಸಿಟಿವ್ ಮಾತಾಡಿ ಮೇಡಮ್. ಯಾರಾದ್ರೂ ಅವ್ರ ಪರ್ಸನಲ್ ಲೈಫ್ ಇತ್ತು ತಾನೆ. ಈಗ ಏನೋ ಹೋಗಿದ್ರು ಅವರೇ ಬರ, ಏನು ನೀವು ಕರ್ಕೊಂಡ್ ಮತ್ತೆ ಇನ್ನೆಲ್ಗೆ ಗಂಡ ಹೆಂಡತಿ ಒಂದಾಗಿದ್ರ ಮೇಡಮ್? ನೀವು ಕರ್ಕೊಂಡ್ ಎಲ್ಲಿಂದ ಒಂದು ಮಾಡಿದ್ರಿ ತಾನೆ? ನನಗೆ ಗೊತ್ತಾ ಅಂತ ಬೇರೆ ಕೇಳ್ತಿರಲ್ಲ ನೀವು. ಪ್ರಪಂಚಾದ್ಯಂತ ನೋಡೈತೆ, ಕೋಟಿ ಜನ ನೋಡೋರೆ ಮೇಡಮ್. ಯಾವ ಪರ್ಟ್ ಬದಿರಿ ಮೇಡಮ್? ನೀವು ಸಾಕ್ಷಿ ತಗೊಂಡು ಹೋಗಿ ಮೇಡಮ್, ನಾವು ಬರ್ತೀವಿ, ಅದೇನ ಕಂಪ್ಲೇಂಟ್ ಮಾಡ್ತೀವಿ, ಕೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಿ ಮೇಡಮ್, ಮತ್ತೆ ಹಾಗೆ ಹೋಗ್ಲಿ, ನೋಡೇ ಬಿಡುವ. ನೀವು ಅಂತ ಸುದೀಪಣ್ಣನ ಮೇಲೆ ಕೊಟ್ಟಿದ್ರೆ ಹೋಗ್ಬಿಟ್ಟು ಫಸ್ಟ್ ಯಾರ್ಯಾರು ಎಲ್ಲೆಲ್ಲಿ ಟ್ರೋಲ್ ಯಾವ ರೀತಿ ಮಾಡಿರ್ತಾರೆ ಫಸ್ಟ್ ಅವ್ರನ್ನ ಮಾತಾಡ್ಸಿ. ಅದನ್ನ ಬಿಟ್ಬಿಟ್ಟು ಮಧುರ್ ಜ್ಯೋತಿ ಒಬ್ಳೆ ಅವಳೆ ಪುಕ್ಸಾಟೆ ಅವಳೆ ಅಂತೆಲ್ಲ ಬರೋದಿಲ್ಲಿ ಸರಿನಾ? ನನಗೆ ಹೇಳೋದು ಇಷ್ಟೇನೆ. ನಾನು ಅವರು ವೈಯಕ್ತಿಕ ಅವ್ರು ಏನಾರ ಮಾಡ್ಕೊಂಡು ಸಾಯ್ಲಿ, ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ಳು ಇನ್ನೊಬ್ಬನ ಜೊತೆ ತೊಳಿತಾಳ, ಅವ್ನು ಇನ್ನೊಬ್ಬನ ಜೊತೆ ತೊಳಿತಾಳ, ನಮ್ಗೆ ಅವಶ್ಯಕತೆನೂ ಇಲ್ಲ. ಪ್ರಪಂಚಾದ್ಯಂತ ಗೊತ್ತಿದ್ದಕ್ಕೆ ಅವನು ಚಿನ್ನು ಬಂದ್ಬಿಡು, ಚಿನ್ನು ನನ್ನ ಹೆಂಡತಿ ಕರ್ಕೊಂಡ್ ಮಡಿಕೊಬಿಟ್ಟವನೆ ಸರ್, ಅವ್ನು ಮಾಡ್ಕೊಬಿಟ್ಟವನೆ ಸರ್ ಅಂತ ಪಬ್ಲಿಕ್ ಕೊಟ್ಟವನು ಯಾರು? ಫಸ್ಟ್ ಜನಗಳ ಮುಂದೆ ಬಂದಿಟ್ಟು ಯಾರು ವಿಡಿಯೋ ಮಾಡಿ ಇವತ್ತು ಅದೇ ಕೆಲಸ ಅವ್ರಿಬ್ರು ಮಾಡಿದ್ದು. ನನ್ನ ಹೆಂಡತಿನ ಹಣಕೊಬಿಟ್ಟಿದ್ಲು, ನನ್ನ ಅಕ್ಕೆ ಅವಳ ಅನ್ನೋದು, ಅಯ್ಯೋ ನಾನು ಯಾಕೆ ವಿಡಿಯೋ ಮಾಡ್ತಾನೆ ಅಂತ ಅನ್ನೋದು ಅದ್ ನಾವಲ್ಲ ಮೇಡಮ್, ಅವರೇ ಮೇಡಮ್. ಫಸ್ಟ್ ನೀವು ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳಿ. ಜನಕ್ಕೆ ಬೈಯಾಕಿನ ಮುಂಚಿತವಾಗಿ ಕುತ್ಕೊಂಡು ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಅವರು ವಿಡಿಯೋ ಹಾಕಿಲ್ಲ ಅಂದ್ರೆ ನಮ್ಗಳು ವಿಡಿಯೋ ಹೆಂಗ್ ಸಿಕ್ತಿತ್ತು? ನಾವ್ ಯಾಕೆ ಅವ್ರ ಸುದ್ದಿ ಮಾತಾಡೋಣ? ತಿನ್ನೋದ್ ನಮ್ಮನೇದು, ಒತ್ಕೊಳ್ಳೋದು ನಮ್ಮನೇದು. ಅವ್ರ ಮನೆಗೆ ಏನಾರು ಹೋಯ್ತಿವ ನಾವು ತಿನ್ನಕ್ಕೆ ಒತ್ಕೊಳಕ್ಕೆ? ಅವಳು ಇವಳಲ್ಲ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಮೇಡಮ್. ನಮಗೂ ಬರುತ್ತೆ, ನೀವು ಓದಿರ್ಬೋದು, ನಾವು ಓದಿಲ್ಲ ಇರ್ಬೋದು. ನೀವ್ ಎಷ್ಟು ಮಾತಾಡ್ತೀರಾ ನಾವು ಅಷ್ಟೇ ಮಾತಾಡ್ತೀವಿ. ನಾವು ಯಾರ್ದೋ ಜೊತೆ ಇರೋಣ ಕರ್ಕೊಂಡ್ ಮತ್ತೆ ಗಂಡನ ಹತ್ರ ಸೇರ್ಸಲ್ಲ
ಸದ್ಯಕ್ಕೆ ಮಾಡಿದಿರ ನಿಮ್ಗೆ ಒಳ್ಳೇದೇ ಆಗ್ಲಿ, ನಮ್ಗೆ ಏನ್ ಅದ್ರಲ್ಲಿ ಬೇಜಾರಿಲ್ಲ ಎರಡು ಮಾತು. ಆದ್ರೆ ಸ್ವಲ್ಪ ಮಾಡ್ಕೊಂಡು ಇತಿಮಿತಿಯಿಂದ ಯಾರೇ ಆದ್ರೂ ಮಾತಾಡಿದ್ರೆ ಒಳ್ಳೇದು. ಹೌದು, ಪೀಡೆಗಳ ಏನು ಒಳ್ಳೆಯವ್ರ, ಏನ್ ಸಮಾಜಕ್ಕೆ ಕೊಡುಗೆ ಕೊಟ್ಟವ್ರ? ಇಡೀ ಜನನೇ ಉಗಿತದೆ, ಹೋಗಿ ನೋಡಿ. ಇಲ್ಲಿ ನನ್ನ ಹತ್ರ ಬಂದು ಏನ್ ಮಾತಾಡ್ತೀರಾ? ಸರಿನಾ? ಏ ಅಮ್ಮ ತಾಯಿ ಲೀಲಾ ಅವಳು, ಏ ಮಂಜ ಕರೆಕ್ಟಾಗಿ ನೀನ್ ಎಡ್ತಿ ನೋಡ್ಕೋ. ಏತದ್ದು ಉಂಡದ್ದು ತಿಂದದ್ದು. ಅಕ್ಕನ್ಗೆ ಕೂಲ್ ಡ್ರಿಂಕ್ಸ್ ಕೊಡಲು ಮಸ್ಕ ಹೊಡಿಬೇಡ ಹೋಗಲು. ಅಣ್ಣ ಬೇಜಾನ್ ಇಂಟೆಲಿಜೆಂಟು ನಿನಗೆ ಗೊತ್ತೇನು? ಜ್ಞಾನಪೀಠ ವೇಟಿಂಗ್ ಅಂತೆ ತಗೊಳ್ಳೋದಿಲ್ವೇನು? ಪ್ರಳಯ ಮೊನ್ನೆ ಮುಂದೂಡಿದ್ದಾನೆ, ಆಗಿದ್ರೆ ಕಟ ತಪ್ಪಿತ್ತು ತಾನೆ. ಮುಟ್ಲ ಒಮ್ಮೆ ಇಡಿಪಲ್ ಕೆನ್ನೆ ಬರ್ತಾನೆ ಡ್ಯಾಡಿ ಹಿಡ್ಕೊಂಡು ದೊಣ್ಣೆ. ನಿನ್ನಪ್ಪ ನನ್ನ ಬಾವ, ನಿನ್ನತ್ತೆ ನನ್ನ ಅವ್ವ, ಹಿಂಗಾದ್ರೆ ಚಂದ ಅಲ್ವಾ? ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಬುಲ್ ಬುಲ್ ಮಾತಾಡಕ್ಕಿಲ್ವಾ? ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದೆಲ್ಲ ಯಾಮಾರಿ. ನಾ ಒಳ್ಳೆ ಹುಡುಗ ಅಲ್ವಾ? ನಾ ನೋಡಕ್ ಚಂದಾಗಿಲ್ವಾ? ನಮ್ಮ ಪ್ರೀತಿ ಮಾಡಕ್ಕಿಲ್ವಾ? ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಬಡವರ ಮಕ್ಕಳನ್ನು ಬೆಳೆಸಿ.